ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಮನಸ್ಸಿನ ಸ್ವಭಾವವನ್ನು ಬಸವಣ್ಣನವರು ಇಂದಿನ ವಚನದಲ್ಲಿ ಆಳವಾಗಿ ತೋರಿಸುತ್ತಾರೆ. ತನ್ನಿಚ್ಛೆಯ ನುಡಿದಡೆ ಮೆಚ್ಚುವುದೀ ಮನವು, ಇದಿರಿಚ್ಛೆಯ ನುಡಿದಡೆ ಮೆಚ್ಚದೀ ಮನವು, ಕೂಡಲ ಸಂಗನ ಶರಣರ ನಚ್ಚದ ಮಚ್ಚದ ಮನವು ಕಿಚ್ಚಿನೊಳಗಿಕ್ಕು. ಈ ವಚನದಲ್ಲಿ ಬಸವಣ್ಣನವರು ಮನಸ್ಸಿನ ಸ್ವಭಾವವನ್ನು ಅತ್ಯಂತ ಸೂಕ್ಷ್ಮವಾಗಿ ತೋರಿಸುತ್ತಾರೆ. ತನ್ನಿಚ್ಛೆಯ ನುಡಿದಡೆ ಮೆಚ್ಚುವುದೀ ಮನವು. ಮನಸ್ಸು ತನಗೆ ಇಷ್ಟವಾದ ಮಾತುಗಳನ್ನು ಮಾತ್ರ ಒಪ್ಪುತ್ತದೆ. ತನ್ನ ಅಭಿಪ್ರಾಯಕ್ಕೆ ತಕ್ಕ ಮಾತು ಬಂದಾಗ ಅದನ್ನು ಮೆಚ್ಚುತ್ತದೆ. ಇದು ಮನಸ್ಸಿನ ಸಹಜ ಸ್ವಭಾವ. ಇದಿರಿಚ್ಛೆಯ ನುಡಿದಡೆ ಮೆಚ್ಚದೀ ಮನವು ಅಂದರೆ ಅದರ ವಿರುದ್ಧವಾದ ಮಾತು ಬಂದಾಗ, ತನಗೆ ಇಷ್ಟವಿಲ್ಲದ ಅಭಿಪ್ರಾಯ ಕೇಳಿದಾಗ ಮನಸ್ಸು ಅದನ್ನು ಮೆಚ್ಚುವುದಿಲ್ಲ. ಇಲ್ಲಿ ಅಹಂಕಾರ ಹುಟ್ಟುತ್ತದೆ. ನಂತರ ಬಸವಣ್ಣನವರು ಹೇಳುತ್ತಾರೆ, ಕೂಡಲ ಸಂಗನ ಶರಣರ ನಚ್ಚದ ಮಚ್ಚದ ಮನವು ಕಿಚ್ಚಿನೊಳಗಿಕ್ಕು. ಅಂದರೆ ಶರಣರ ಮಾರ್ಗದಲ್ಲಿ ನಡೆಯಬೇಕಾದ ಮನಸ್ಸು ಯಾವುದನ್ನು ಹೃದಯದಿಂದ ಸ್ವೀಕರಿಸದಿದ್ದರೆ, ತನ್ನ ತಪ್ಪನ್ನು ಒಪ್ಪದಿದ್ದರೆ, ಅಂತಹ ಮನಸ್ಸು ತನ್ನದೇ ಅಹಂಕಾರದ ಕಿಚ್ಚಿನೊಳಗೆ ಬೀಳುತ್ತದೆ. ಇಲ್ಲಿ ಕಿಚ್ಚು ಎಂದರೆ ಹೊರಗಿನ ಬೆಂಕಿಯಲ್ಲ, ಅದು ಒಳಗಿನ ಅಹಂಕಾರ, ಸ್ವಾರ್ಥ, ತನ್ನ ಮಾತನ್ನೇ ಸರಿ ಎಂದುಕೊಳ್ಳುವ ಹಠ. ಈ ವಚನದ ಸಾರ ಏನೆಂದರೆ, ವಿನಯದಿಂದ ಸ್ವೀಕರಿಸುವ ಮನಸ್ಸು ಶರಣತ್ವದ ದಾರಿ, ಅಹಂಕಾರದ ಮನಸ್ಸು ಕಿಚ್ಚಿನ ದಾರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.